ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಯೂಟ್ಯೂಬಲ್ಲಿ ತುಂಬಾ ಟಾಪ್ ಸರ್ಚಿಂಗಲ್ಲಿರೋ ರೆಸಿಪಿ ವಿಡಿಯೋ ಇದು. ಏನಿರ್ಬೋದು ಅಂತ ಗೆಸ್ ಮಾಡಿ ನೋಡೋಣ. ಗೊತ್ತಾಗೇ ಆಗುತ್ತೆ. ಇವತ್ತಿನ ರೆಸಿಪಿ ಏನು ಅಂತಂದರೆ ಖಾರ ಪೊಂಗಲ್ನ ಮಾಡ್ತಾಯಿದ್ದೀನಿ. ಸೊ ಖಾರ ಪೊಂಗಲ್ ಮಾಡೋಕ್ಕೆ ಏನೇನೆಲ್ಲ ಸಾಮಗ್ರಿಗಳು ಬೇಕು ಅಂತೇಳಿ ತಿಳ್ಕೊಂಬಿಡೋಣ. 1 ಕಪ್ ಹೆಸರುಬೇಳೆ, 1 ಕಪ್ ಅಕ್ಕಿ ತೊಗೊಂಡಿದ್ದೀನಿ. ನೀವು 1 ಕಪ್ ಎಷ್ಟು ಕಪ್ಪು ಅಕ್ಕಿ ತೊಗೊಂಡಿರ್ತಾರೋ ಅಷ್ಟು ಕಪ್ಪನ್ನ ಹೆಸರುಬೇಳೆ ತೊಗೋಬೇಕು, ಓಕೆನಾ? ಅಂದರೆ ಅಕ್ಕಿ ಬೇಳೆ ಎರಡು ಸಮ ಪ್ರಮಾಣ. ಖಾರಕ್ಕೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಕುಟ್ಟಿ ಸ್ವಲ್ಪ ಪುಡಿ ಮಾಡಿರೋ ಜೀರಿಗೆ ಆ್ಯಂಡ್ 1 ಟೇಬಲ್ ಸ್ಪೂನ್ ಜೀರಿಗೆ ಹಾಕಿದ್ದೀನಿ. 1 ಟೇಬಲ್ ಸ್ಪೂನ್ ಕಾಳು ಮೆಣಸನ್ನು ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ. ಕುಟ್ಟಿ ಪುಡಿ ಮಾಡಿಕೊಂಡ್ರೂ ನಡೆಯುತ್ತೆ, ಕಾಳು ಹಾಕಿದ್ರೂ ಓಕೆ. ಆಮೇಲೆ ಕರಿಬೇವು, ಅರಿಶಿನದ ಪುಡಿ, ಸ್ವಲ್ಪ ಕೊತ್ತಂಬರಿ, ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ರೆ ಮುಗೀತು. ಇದಕ್ಕೆ ನೀವು ಗೋಡಂಬಿನ ಬೇಕಿದ್ದರೂ ಹಾಕೋ. ಬನ್ನಿ ಇವಾಗ ಅಕ್ಕಿನ ಮತ್ತು ಬೇಳೆನ ಎರಡೂ ವಾಶ್ ಮಾಡಿ ಕುಕ್ಕರ್ಗೆ ಇಡ್ತೀನಿ. ಒಂದು ಕುಕ್ಕರ್ ಐಟಮ್ ಮಾಡಿರ್ತಕ್ಕಂಥ 1 ಕಪ್ ಹೆಸರುಬೇಳೆ, 1 ಕಪ್ ಅಕ್ಕಿನ ಎರಡನ್ನೂ 2 ಸಲ ವಾಶ್ ಮಾಡಿ. ಸೊ 1 ಕಪ್ ಅಕ್ಕಿ 1 ಕಪ್ ಬೇಳೆಗೆ ನಾನು 4 ಕಪ್ಪು ನೀರು ಹಾಕಬೇಕು. ಕಡೆ ಇನ್ನೂ ಒಂದು 2 ಕಪ್ ಎಕ್ಸ್ಟ್ರಾ ಹಾಕಿದ್ದೀನಿ. ಬಿಕಾಸ್ ಇದು ತಣ್ಣಗಾದ್ಮೇಲೆ ತುಂಬ ಗಟ್ಟಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ನೀರು ಜಾಸ್ತಿ ಹಾಕಿದ್ದೀನಿ. ಇವಾಗ ಇದಕ್ಕೆ ಉಪ್ಪನ್ನು ಹಾಕಿ 2 ವಿಜಿಲ್ ಹೊಡ್ಸಿದ್ರೆ ಮುಗೀತು. ಕುಕ್ಕರು ನಿಮಗೆ ತುಂಬ ದಿನ ಬಾಳಿಕೆ ಬರಬೇಕು ಅಂತ ಹೇಳಿದ್ರೆ ಸೌಟ್ ತೊಗೊಂಡು ಇದಕ್ಕೆ ಹಿಂಗೆ ಕಟ್ಟಿಬಾರ್ದು, ಆಯಿತಾ? ಆಮೇಲೆ ಕಲಿಸೋವಾಗ ಆಯಿತು ಹಿಂಗೆ ಅಂದ್ಬಿಟ್ಟು ಆ ಥರ ಎಲ್ಲ ಮಾಡೋಕ್ಕೆ ಹೋಗಬಾರ್ದು. ಆ್ಯಂಡ್ ಇನ್ನೊಂದೇನೆಂದರೆ ಇದ್ರೊಳಗಡೆ ರಬ್ಬರ್ದು ಗ್ಯಾಸ್ಕೆಟ್ ಹಾಕಿರ್ತೀವಲ್ಲ, ಸೊ ಆ ಗ್ಯಾಸ್ಕೆಟ್ಗೆ ಈ ಬೆಂಕಿ ಉರಿ ತಾಕಬಾರ್ದು. ಸೊ ಅಷ್ಟೇ ಒಳಗಡೆ ಫ್ಲೇಮ್ ಇಡಬೇಕು. ಇದೇನು ತುಂಬ ಜಾಸ್ತಿ ಫ್ಲೇಮ್ ಇಟ್ಟಾಗ ಏನಾಗುತ್ತೆ ನೋಡಿ, ಇಷ್ಟು ಇಟ್ಟಿದ್ದೀನಲ್ಲ, ಇದು ಹೊರಗಡೆ ಹೀಟು ಸೀದಾ ಬಂದು ಗ್ಯಾಸ್ಕೆಟ್ಗೆ ರಬ್ಬರ್ಗೆ ಬಡಿಯುತ್ತೆ. ಸೊ ಅದು ತುಂಬ ದಿನ ಬಾಳಿಕೆ ಬರೋದಿಲ್ಲ. ಅದಕ್ಕೋಸ್ಕರ ನೀವು ಫ್ಲೇಮನ್ನ ಯಾವಾಗೂ ಸ್ವಲ್ಪ ಕಮ್ಮಿನೇ ಇಡಬೇಕು. ಈ ಟಿಪ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಸ್ವಲ್ಪ ತುಪ್ಪ, ಕುಟ್ಟಿಟ್ಕೊಂಡಿದ್ವಲ್ಲ ಸ್ವಲ್ಪ ಜೀರಿಗೆ, ಅದನ್ನು ಹಾಕ್ತಾಯಿದ್ದೀನಿ. ಆ್ಯಂಡ್ ಮೆಣಸಿನಕಾಳು, ಹಸಿರು ಮೆಣಸಿನಕಾಯಿ. ಈ ಖಾರ ಪೊಂಗಲು ವೆರಿ ಈಸಿ, ವೆರಿ ಸಿಂಪಲ್ ಅಂಡ್ ವೆರಿ ಟೇಸ್ಟಿ ಕೂಡ. ಮನೆಯಲ್ಲಿ ಯಾವ ತರಕಾರಿನೂ ಇಲ್ಲಪ್ಪ, ಏನ್ ಅಡ್ಗೆ ಮಾಡ್ಬೇಕು ಅಂತ ಟೆನ್ಷನ್ ಆಗಿದ್ರೆ ಈ ರೆಸಿಪಿನ ಟ್ರೈ ಮಾಡಿ, ತುಂಬಾನೇ ಚೆನ್ನಾಗಿರುತ್ತೆ. ಕರಿಬೇವು. ಶೀತ, ನೆಗಡಿ, ಜ್ವರ ಬಂದಾಗ ನಾಲ್ಗೆ ಎಲ್ಲ ಕೆಟ್ಟೋಗ್ಬಿಟ್ಟಿರುತ್ತೆ, ಏನಾದ್ರೂ ಖಾರವಾಗಿ ತಿನ್ಬೇಕು ಅಂತ ಅನ್ಸುತ್ತೆ. ಸೊ ಅವಾಗ ಕಾಳು ಮೆಣಸಿನ ಸಾರು ಅಥವಾ ಈ ತರ ಕಾಳು ಮೆಣಸಿನ ಪೊಂಗಲ್ ಕೂಡ ಮಾಡ್ಕೊಂಡು ತಿನ್ಬೋದು, ತುಂಬಾನೇ ಟೇಸ್ಟಿ ಆಗಿರುತ್ತೆ. ಅರಿಶಿಣದ ಪುಡಿ, ಹೆಸರು ಕಾಳು, ಮೆಣಸು, ಜೀರಿಗೆ ಹಾಕಿರೋದ್ರಿಂದ ಡೈಜೆಷನ್ ಸಿಸ್ಟಮ್ಗೂ ಒಳ್ಳೇದಾಗುತ್ತೆ, ಜೊತೆಗೆ ದೇಹಕ್ಕೂ ಕೂಡ ತುಂಬಾನೇ ಒಳ್ಳೇದು. ಸೊ ಫೈನಲಿ ಒಗ್ಗರಣೆ ಎಲ್ಲ ರೆಡಿ ಆಗಿದೆ. ಇದನ್ನ ಇವಾಗ ಕುಕ್ಕರಲ್ಲಿ ಅಕ್ಕಿ ಬೇಳೆ ಬೇಯಿಸ್ಕೊಂಡಿದ್ವಲ್ಲ ಅದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಬೇಕು. ಇದು ಆರ್ದಂಗೆಲ್ಲ ಇನ್ನೂ ಗಟ್ಟಿ ಆಗುತ್ತೆ. ಸೊ 1-2 ನಿಮಿಷ ಗ್ಯಾಸ್ ಸ್ಟವ್ ಆನ್ ಮಾಡಿ ಬಿಟ್ಟಿದ್ದೀನಿ, ಎಲ್ಲ ಕ್ಲೀನಾಗಿ ಎಲ್ಲನೂ ಮಸಾಲೆ ಅಕ್ಕಿ ಬೇಳೆ ಎಲ್ಲ ಹಿಡ್ಕೊಳ್ಳಿ ಅಂತ. 1-2 ನಿಮಿಷ ಬೆಂದರೆ ಸಾಕಾಗುತ್ತೆ. ಇದು ನಿಮಗೆ ತುಂಬ ಗಟ್ಟಿ ಆಯಿತು ಅಂತ ಹೇಳಿದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಆಮೇಲೆ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಉಪ್ಪನ್ನ ನೋಡ್ಕೊಳ್ಳಿ, ಯಾಕೆಂದರೆ ನೀರು ಭಾಳ ಹಾಕಿರ್ತೀವಲ್ಲ, ಸೊ ಉಪ್ಪು ಸ್ವಲ್ಪ ಕಮ್ಮಿ ಆಗಿರ್ಬೋದು. ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಇನ್ನೂ ಸ್ವಲ್ಪ ಬೇಕಿದ್ದರೆ ಉಪ್ಪನ್ನ ಹಾಕ್ಕೊಂಡು ಬಾರಿಸ್ತಾ ಇರೋದೇ ತಟ್ಟೆಗೆ ಹಾಕ್ಕೊಂಡ್ಬಿಟ್ಟು. ಸೊ 2 ನಿಮಿಷ ಚೆನ್ನಾಗೆಲ್ಲ ಬೇಯಿಸ್ಕೊಂಡ್ಮೇಲೆ ಗ್ಯಾಸ್ ಸ್ಟವ್ನ ಆಫ್ ಮಾಡಿ, ಸೊ ಮೇಲ್ಗಡೆ ಕೊತ್ತಂಬರಿನ ಹಾಕಿ ಮಿಕ್ಸ್ ಮಾಡಿದ್ರೆ ಬಿಸಿ ಬಿಸಿಯಾದ ಖಾರ ಪೊಂಗಲ್ ರೆಡಿ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನನ್ನು ಕ್ಲಿಕ್ ಮಾಡಿದ್ರೆ ಮುಂದೆ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ.